ಶಾಸಕ ಬಿಪಿ ಹರೀಶ್ ಬಾಯಿ ಅರ್ಕ, ಯಶವಂತರಾವ್ ಜಾಧವ್ ಬಾಯಿ ಬಡುಕ ಇವರಿಬ್ಬರು ದಾವಣಗೆರೆಯಲ್ಲಿ ಗಲಭೆ ಸೃಷ್ಟಿಸಲು ಪ್ರಯತ್ನ ನಡೆಸುತ್ತಿದ್ದು ಎಲ್ಲ ಜಾತಿ ಧರ್ಮದವರು ಸಹೋದರರಂತೆ ಸಹಬಾಳ್ವೆ ನಡೆಸಲು ಅವರಿಗೆ ಇಷ್ಟ ಇಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಎಲ್ಲ ಜಾತಿ ಧರ್ಮದವರು ಸಹೋದರರಂತೆ ಸಹಬಾಳ್ವೆ ಜೀವನ ನಡೆಸುತ್ತಿದ್ದು ಇದನ್ನು ಸಹಿಸದೆ ಬಿಜೆಪಿಗರು ದಾವಣಗೆರೆಯಲ್ಲಿ ಗಲಭೆ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಆದರೆ ಶಾಸಕರಾದ ಶಾಮನೂರು ಶಿವಶಂಕರಪ್ಪ, ಸಚಿವರಾದ ಮಲ್ಲಿಕಾರ್ಜುನ್, ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಯತ್ನದಿಂದ ದಾವಣಗೆರೆ ಜನರು ಇದಕ್ಕೆ ಸೊಪ್ಪು ಹಾಕಿಲ್ಲ. ಇದರಿಂದ ಹತಾಶರಾಗಿ ಸಚಿವರು, ಶಾಸಕರು ಹಾಗೂ ಸಂಸದರ ವಿರುದ್ಧ ವಿನಾಕಾರಣ ವೈಯಕ್ತಿಕ ಆರೋಪ ಮಾಡುತ್ತಿದ್ದಾರೆ ಎಂದರು. ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ನೀಡುವ ಯಶವಂತರಾವ್ ಜಾಧವ್ ಇದೀಗ ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ತೋರುತ್ತಿರುವುದನ್ನು ನೋಡಿದರೆ ತಮ್ಮ ಎಂಎಲ್ಎ ಕನಸು ಇನ್ನೂ ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆಜಿ ಶಿವಕುಮಾರ್, ಎ ನಾಗರಾಜ್, ರಾಜೇಶ್ವರಿ, ದ್ರಾಕ್ಷಾಯಣಮ್ಮ, ಕವಿತಾ ಸೇರಿದಂತೆ ಮತ್ತಿತರರಿದ್ದರು. ನೋಡಿದೆ ಅಂದೆ ನಾಯಿ ಬಗಳಿರ್ತಿರುತ್ತೆ, ಹಗಲೆಲ್ಲ ಕಲ್ಲು ಹೊಡೆದು ನಮಗೆ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ. ಹಗಲೆಲ್ಲ ಬಂದು ನಾವು ಸೇರಿ ಅವ್ರಿಗೆ ಉತ್ತರ ಕೊಡೋದು. ಅದಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು, NS ಹುಡುಗರು ನಿನ್ನೆ ಮೊನ್ನೆ ಕೊಟ್ಟರು. ಆದರೆ ನಮಗೆ ಸಮಾಧಾನ ಆಗಲಿಲ್ಲ. ಯಾಕೆಂದರೆ ನಾನೊಂದು ಯಾವುದು ಹೇಳಿದ್ದೆ ಸುಭಾಷಿತ ಮೊನ್ನೆ, ಅದೇ ಇವತ್ತು ನಮ್ಮ ಅಭಿವೃದ್ಧಿಗೆ ಇವರು ಏನಾಗಿದೆ ಅಂದರೆ ದಾವಣಗೆರೆಗೆ ಎಲ್ಲ ಹಬ್ಬಗಳು, ಎಲ್ಲ ಜಾತಿಯವರು, ಧರ್ಮದವರು ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಮುಂಚೆ ಅವಾಗ ಗಲಾಟೆ ಆದಾಗ ವ್ಯಾಪಾರಗಳೆಲ್ಲ ದುರ್ಗ, ರಾಣೆಬೆನ್ನೂರಿಗೆಲ್ಲ ಹೋಯ್ತು. ಅದಾದಮೇಲೆ ಈ ಊರು ತಣ್ಣಗಿದೆ, ಎಲ್ಲ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಇವತ್ತೇನಾಗಿದೆ ಅಂದರೆ BJPಯವರು ಆ BP ಹರೀಶ್ ಅಂತ ಬಾಯಿ ಬಡ್ಕ ಒಬ್ಬ, ಯಶವಂತರಾವ್ ಅಂತ ಬಾಯಿ ಬಡ್ಕ, ಬಾಯಿ ಹರ್ಕ ಹರೀಶ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪ್ರಾಬ್ಲಮ್ಗಳನ್ನ ಮಾಡೋದು, ಹಬ್ಬಗಳು ಚೆನ್ನಾಗಿ ನಡೀತಿದ್ರೆ ಕೆಡ್ಸೋಕ್ಕೆ ಹೋಗೋದು, ರಾತ್ರಿ ಏನು ಬೇಕಾದ್ರೆ ಹಾಕೋದು ಬ್ಯಾನರ್ಗಳನ್ನ ಪರ್ಮಿಷನ್ ಇಲ್ದಂಗೆ, ಸುಮ್ಮನೆ ಅಲ್ಲಿ ಟೆನ್ಷನ್ ಮಾಡೋದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅವ್ರವ್ರ ಹಬ್ಬ ಮಾಡ್ಕೊಂಡು ಎಲ್ಲ ಸಂತೋಷವಾಗಿದ್ದಾರೆ. ಬ್ಯಾಡಾಗಿರೋದು ಮಾಡ್ಕೊಂಡು ಅವರು ನೋಡ್ತಾ ಇರೋದು ಬೇರೆ ನೋಡಿದರೆ ಊರನ್ನ ಗಲಾಟೆ ಎಬ್ಸ್ಬೇಕು ಅಂತ ಕಾಣ್ತೈತೆ, ವ್ಯಾಪಾರಗಳಾಗಬಾರ್ದು, ಶಾಂತಿಯಾಗಿರಬಾರ್ದು ಅಂತೇಳಿ ಇವ್ರದ್ದೇನೋ ಇದ್ದಂಗೆ ಕಾಣ್ತತೆ. ಯಾಕೆಂದರೆ ಇವಾಗ ಏನಾಗಿದೆ, ದಾವಣಗೆರೆಯಲ್ಲಿ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ, ಶಾಂತಿಯುತಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್ MP ಲೋಕಸಭೆಯಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಹೆಲ್ತ್ ಬಗ್ಗೆ, ಶಿಕ್ಷಣದ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಅಟೆಂಡ್ ಆಗ್ತಾ ಇದ್ದಾರೆ. ಎಲ್ಲ ಪ್ರೋಗ್ರಾಮ್ಗಳಿಗೂ ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲೂ ಕೂಡ ಏನೇನು ತರಬೇಕು ಅವೆಲ್ಲ ತರ್ತಾ ಇದ್ದಾರೆ. ಮಲ್ಲಿಕಾರ್ಜುನವ್ರು ಅವ್ರವ್ರ ಅಭಿವೃದ್ಧಿ CM ಕರೆಸಿ, DK ಶಿವಕುಮಾರ್ ಕರೆಸಿ 1300 ಕೋಟಿ ಅಭಿವೃದ್ಧಿ ಇನಾಗ್ರೇಷನ್ ಮಾಡಿದರು. ಎಲ್ಲ ಹಬ್ಬಗಳು ಅವ್ರವ್ರದ್ದು ಚೆನ್ನಾಗಿ ನಡೀತಾ ಇದೆ. ಈ ಟೈಮ್ನಾಗ ಬ್ಯಾಡಾಗಿರೋದು ಕೆಲಸಗಳನ್ನು ಮಾತಾಡ್ಕೊಂತ ಜನನ ಒಟ್ಟು ಟೆನ್ಷನ್ ಮಾಡೋದಪ್ಪ ಈ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಪಾಪ ಅಲ್ಪಸಂಖ್ಯಾತರ ಬಗ್ಗೆ ಯಾವತ್ತಿಲ್ಲದೆ ಯಶವಂತರಾವ್ ಭಾರಿ ಆಸೆ ಇಟ್ಕೊಂಡು ಕಾಣ್ತಾರೆ. ಯಾವತ್ತು ನಾವು ನಮ್ಮ ಪಕ್ಷದಾಗ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ, ಯಾರಿಗಾರು ಕೊಟ್ಟರೆ ಅವ್ರು ಟಿಕೆಟಿಗೆ ಮಾಡೇ ಮಾಡ್ತಾರೆ. ಅದ್ರಾಗ ಏನು ತೊಂದರೆ ಇಲ್ಲ. ಆದರೆ ಇದೇ ಯಶವಂತರಾವ್ ಯಾರಿಗಾರ ಟಿಕೆಟ್ ಕೊಟ್ಟರೆ, ಅಜಯ್ ಕುಮಾರಿಗೆ ಕೊಟ್ಟರೆ, ಲೋಕೇಶಿಗೆ ಕೊಟ್ಟರೆ, ಇವ್ರಿಗೆಲ್ಲ ಕೊಟ್ಟರೆ ವಿರೋಧ ಮಾಡ್ತಾರೆ. ಆಯಿತು, ನಮ್ಮ ಹತ್ರ ಯಾರು ಇರ್ತಾರೋ ನಾವು ಅವ್ರ ಜೊತೆಗೆ ವಿಶ್ವಾಸದಾಗೆ ಇರ್ತೀವಿ. ನಮ್ಮ ಅಕ್ಕಪಕ್ಕ ಇರೋ ನಾವು ಯಾರು ಗುದ್ದಾಡೋಕೆ ಹೋಗಲ್ಲ. ಈ ದೇಶದಲ್ಲಿ ಯಾವ ಧರ್ಮ ಯುದ್ಧ ಏನಾಗಿಲ್ಲ, ಕೋಮು ಗಲಭೆಗಳಾಗಿರೋದಷ್ಟೇ. ಅಲ್ಲೆಲ್ಲೆಲ್ಲ ಆಗ್ತವೆ, ಹೋಗ್ತವೆ. ಎಲ್ಲ ನಾವು ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೀವಿ. ಅವ್ರೇನು ದಕ್ಷಿಣದ ಮುಸಲ್ಮಾನರ ಬಗ್ಗೆ ಪ್ರೀತಿ ತೋರಿಸಿದ್ದಾರೆ. ನಮಗೆ ಪ್ರಾತಿನಿಧ್ಯ ಬರೀ MLA ಟಿಕೆಟ್ ಕೊಟ್ಟರೆ ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬ 3 ಸರ್ತಿ MLC ಮಾಡಿದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ಬರಿಬೇಕು. ಇಬ್ಳಾರ್ಗೆ ಡೂಡಾ ಅಧ್ಯಕ್ಷರು ಮಾಡಿದ್ದಾರೆ, ಇಬ್ಳಾರ್ಗೆ ನಗರಸಭೆ ಅಧ್ಯಕ್ಷರು ಮಾಡಿದ್ದಾರೆ, ಒಬ್ಬರಿಗೆ ಮೇಯರ್ ಮಾಡಿದ್ದಾರೆ, 65-70 ಜನಕ್ಕೆ ಕಾರ್ಪೊರೇಟ್ಗಳು ಮಾಡಿದ್ದಾರೆ. ನಮಗೆ ಆ MLA ಆದ್ರೇ ನಮಗೆ ಪ್ರಾತಿನಿಧ್ಯ ಅಂತ ಅಲ್ಲ. ನಮಗೆ ಸರ್ಕಾರದ ವಿವಿಧ ಸ್ತರಗಳಲ್ಲಿ ನಮಗೆ ಅಧಿಕಾರ, ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಡೋ ಮುಖಾಂತರ ನಮ್ಮ ಪ್ರಾತಿನಿಧ್ಯ ಸಿಗ್ತಾನೆ ಇದೆ. ನಮ್ಮ ಪಕ್ಷ ಟಿಕೆಟ್ ಕೊಡ್ತದೋ ಅವರಿಗೆ ಕೆಲಸ ಮಾಡ್ತಾರೆ ಅಲ್ಪಸಂಖ್ಯಾತ. ಶಾಮನೂರು ಶಿವಶಂಕರಪ್ಪ ಅಷ್ಟೇ ಅಲ್ಲ, ಮಂಜಣ್ಣವ್ರಿಗೆ ಟಿಕೆಟ್ ಕೊಟ್ಟಾಗೂ ಅಲ್ಪಸಂಖ್ಯಾತರು 90-95% ಓಟ್ ಹಾಕಿದ್ದೀವಿ. ಶಾಮನೂರು ಶಿವಶಂಕರಪ್ಪರಿಗೆ ಫ್ಯಾಮಿಲಿಗೆ ಹಾಕ್ಬೇಕಂತ ಏನಿಲ್ಲ. ಬೇರೆ ಯಾವ ಟಿಕೆಟ್ ತಂದ್ರೂ ಮಾಡ್ತೀವಿ, ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟರು ಮಾಡ್ತೀವಿ. ಇದು ಅವರು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸಿದಾರಲ್ಲ, ಅವರು ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ, ದಾವಣಗೆರೆಗೆ ಎಷ್ಟು ಜನಕ್ಕೆ ಕಾರ್ಪೊರೇಟರ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಡೂಡಾ ಚೇರ್ಮನ್ಗಳು ಮಾಡಿದ್ದಾರೆ, ಮಾಡಂತ ಹೇಳ್ರಿ. ಮುಂದಿನ ದಿನಗಳಲ್ಲಿ ಅವರಿಗೂ ಮುಂದಿನ ದಿನಗಳಲ್ಲಿ ಮಾಡಕ್ಕೆ ಹೇಳ್ರಿ. ನಾವು ಅವಾಗ ಅವರು ತೋರಿಸಿರೋ ಕಾಳಜಿಗೆ ಒಂದು ಅರ್ಥ ಬರ್ತೈತಿ. ಅವರೊಬ್ಬರು ಯಶವಂತರಾವ್ ಒಬ್ಬರು ಕಾಳಜಿ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ, ಪೂರ್ತಿ ಅವ್ರ ಪಕ್ಷ ತೋರಿಸ್ಬೇಕಲ್ಲ.
ಅವ್ರ ಪಕ್ಷ ಹೈಕಮಾಂಡ್. ಅವ್ರ ಹೈಕಮಾಂಡ್ ತೋರಿಸ್ಬೇಕಲ್ಲ ಕಾಳಜಿ ಅಲ್ಪಸಂಖ್ಯಾತರ ಬಗ್ಗೆ. ಅವ್ರು ಹೆಂಗೆ ಇಲ್ಲ ಅಲ್ಲಿ ನಾವು ಯಾರು ವಿರೋಧ ಮಾಡಿಲ್ಲ, ಯಾರು ಮುಸಲ್ಮಾನರು ಹೋಗಿ ಯಾಕಪ್ಪ ಹಾಕಿದ್ರ ಅಂತ ಯಾರು ಕೇಳಿಲ್ಲ. ಬಟ್ ಆ ಮೂಮೆಂಟ್ ಅಲ್ಲ ಅಂತ ಹೇಳಿ ಮಂತ್ರಿಗಳು ಹೇಳಿರೋದು. ವಿತೌಟ್ ಪರ್ಮಿಷನ್, ಕಾರ್ಪೊರೇಷನ್ ಪರ್ಮಿಷನ್ ಇಲ್ಲದೆ ಹಾಕಿರೋದು ತಪ್ಪು ಅಂತ ಹೇಳಿ ಹೇಳ್ತಿರೋದು. ಅಲ್ಲಮ್ಮ ಯಾವಾಗ ಹಾಕ್ಬೇಕು, ಎಲ್ಲ ಹಾಕ್ಬೇಕು? ಈಗ ಗಣಪತಿ ಹಬ್ಬ, ಗಣಪತಿ ಹಬ್ಬ, ಗಣಪತಿ ಹಬ್ಬ, ರಾಮನ ಹಬ್ಬ, ರಾಮನವಮಿ, ಹನುಮಾನ್ ಜಯಂತಿ ಈಗ ನಮ್ಮ ಮಿಲಾದ್ ಹಬ್ಬ ಬೇಡ ಟಿಪ್ಪು ಆಗಿರೋದಂದ್ರೆ ಸುಲ್ತಾನ್ ಹಾಕ್ಸಿದ್ರು, ನಾವು ಏನಾರ ತಗ್ಸಿದ್ವಿ. ಬೇಕಂತ ಅಂದ್ರೆ ಅಲ್ಲಿ ಟೆನ್ಷನ್ ಮಾಡ್ಬೇಕು ಅಂತ. ಟಿಪ್ಪು ಸುಲ್ತಾನ್ ಫ್ಲಾಗ್ಗಳು ತಂದಿದ್ರು, ತಗ್ಸಿದ್ವಿ. ಬಡೇ ಪರವಾದಿ ಆಕ್ಷೇಪ ಇಲ್ಲ ಅಂತಲ್ಲ. ಮಿಲಾದ್ ಹಬ್ಬದ ಬಗ್ಗೆ ಅಷ್ಟೇ. ಆಯ್ತು, ಮುಗೀತಲ್ಲ. ಆಮೇಲೆ ಯಶವಂತರಾವ್ ಜಾಧವ್ ಅವರು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಮೊನ್ನೆ ಪತ್ರಿಕಾಗೋಷ್ಠಿಯಾಗಿ. ನಾನು ಕೇಳಿದೆ, ಕಾಂಗ್ರೆಸ್ ಮುಖಂಡರ ಪ್ರಭಾವದಿಂದ ಇಮ್ರಾನ್ ಬೇಗ್ರವನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಹೇಳಿ. ಇಮ್ರಾನ್ ಬೇಗು 2023 BJP ಆಡಳಿತ ಇದ್ದಾಗೆ ಅವನು ರಾಜನಗರ ಸ್ಟೇಷನ್ಗೆ ಬಂದು ವಿನಾಕಾರಣ ಅನವಶ್ಯಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾ ಇದ್ದ. ನಮ್ಮ ಸರ್ಕಾರ ಬಂದಾಗ ನಾವೇ ಮಲ್ಲಣ್ಣರಿಗೆ ಹೇಳಿ ನಾವು ಟ್ರಾನ್ಸ್ಫರ್ ಮಾಡ್ತಿರೋದು ನಿಜ. ಅದು ರಾತ್ರಿ ಯಾರೂ ಹರಟೆ ಹಡ್ತಿದ್ದಿಲ್ಲ ಅಲ್ಲಿ. ನಮ್ಮ ಮನೆಯಾಗೆ ಒಂದು ಕಾರ್ಯ ನಡೀತಾ ಇತ್ತು. 10 ಸುಮಾರು ಬಂದು ನಮ್ಮ ಮೇಲೆ ಏಕಾಏಕನಾಗಿ ಮಾತಾಡಿದ ಮೇಲೇ ಅವನ ಮೇಲೆ ಕ್ರಮ ತಗೊಂಡಾಗ ಕೇಳಿರೋದು.